ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಅಥವಾ ಈ ಫೋಟೋ ನಿಮ್ಮ ಕಣ್ಣಿಗೆ ಬಿದ್ದೇ ಇರುತ್ತೆ. ಈ ಪುಟ್ಟ ಮರಿ ಮಂಗ ಒಂದು ಆರೆಂಜ್ ಬಣ್ಣದ ಗೊಂಬೆನ ಯಾಕಷ್ಟು ಗಟ್ಟಿಯಾಗಿ ತಕ್ಕೊಂಡಿದೆ ಗೊತ್ತಾ? ಇದು ಬರೀ ಆಟದ ಗೊಂಬೆ ಅಲ್ಲ, ಇದು ಅನಾಥ ಮರಿಗೆ ಇದೇ ಅಮ್ಮ. ಇದರ ಹಿಂದೆ ಒಂದು ಕಣ್ಣೀರು ತರಿಸೋ ಕಥೆ ಇದೆ. ಇದರ ಹೆಸರು ಪಂಚ್. 2025 ಜುಲೈನಲ್ಲಿ ಜಪಾನ್ ಇಚಿಕಾವಾ ಸಿಟಿ ಝೂನಲ್ಲಿ ಹುಟ್ಟಿದ ಈ ಮೆಕಾಕ್ ಮರಿಯನ್ನ ಹುಟ್ಟಿದ ಕೆಲವೇ ಕ್ಷಣದಲ್ಲಿ ಸ್ವಂತ ತಾಯಿನೇ ರಿಜೆಕ್ಟ್ ಮಾಡಿಬಿಟ್ಟಿತ್ತು. ಅಮ್ಮನ ಪ್ರೀತಿಯೇ ಸಿಗದ ಒಂಟಿಯಾಗಿ ಅಳುತ್ತಿರುವ ಮರಿಯನ್ನು ನೋಡಿ ಅಲ್ಲಿನ ಝೂ ಕೀಪರ್ಸ್ ಒಂದು ಉಪಾಯ ಮಾಡಿದರು. ಮಂಗನ ಮರಿಗಳಿಗೆ ಅಮ್ಮನ ಮೈ ಬಿಸಿಯೇ ದೊಡ್ಡ ಶಕ್ತಿ. ಅದಕ್ಕೆ ಪಂಚ್ಗೆ ಕಂಪನಿ ಕೊಡಲಿ ಎಂದು ಈ ಗೊಂಬೆನ ಕೊಟ್ರು. ಈ ಗೊಂಬೆ ಮೃದುವಾಗಿರುವುದರಿಂದ ಪಂಚಿಗೆ ಅದು ಅಮ್ಮನ ಫೀಲ್ ಕೊಟ್ಟಿತ್ತು. ಆದ್ದರಿಂದ ಪಂಚ್ ಈ ಗೊಂಬೆನ ಬಿಟ್ಟಿರೋದೇ ಇಲ್ಲ. ಇದ್ರ ಜೊತೆನೆ ಆಟ, ಇದ್ರ ಜೊತೆನೆ ಊಟ, ಇದರ ಮೈ ಮೇಲೆ ಮಲಗಿಯೇ ಇರುತ್ತದೆ. ಆದ್ರೆ ತಾಯಿ ಮಂಗ ತನ್ನ ಮರಿಯನ್ನು ಏಕೆ ಬಿಟ್ಟು ಹೋಯಿತು? ಸಂಶೋಧನೆಗಳ ಪ್ರಕಾರ ಪ್ರಾಣಿಯಲ್ಲಿ ಇದು ಕಾಮನ್ ಅಂತೆ. ವಿಪರೀತ ಶಕೆ ಇರಬಹುದು ಅಥವಾ ತಾಯಿ ಮಗುವಿಗೆ ಮೊದಲನೇ ಮರಿ ಆಗಿರಬಹುದು. ಇದನ್ನ ಸಾಕುವ ಅನುಭವವಿಲ್ಲದೆ ಭಯಪಟ್ಟಿರಬಹುದು. ಒಟ್ನಲ್ಲಿ ಪಂಚ್ ಮಾತ್ರ ಅನಾಥವಾಯಿತು. ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯಿತು. ಅದರಲ್ಲಿ ಬೇರೆ ಮಂಗಗಳು ಪಂಚನ್ನ ಎಳೆದಾಡ್ತಾ ಇದ್ದವು. ಅದನ್ನು ನೋಡಿದ ಜನರು ಪಂಚಿಗೆ ತೊಂದರೆ ಆಗ್ತಿತ್ತು. ಆದ್ರೆ ಝೂ ಅಧಿಕಾರಿಗಳು ಹೇಳೋ ಪ್ರಕಾರ ನಿಧಾನವಾಗಿ ತನ್ನ ಗುಂಪಿನ ಜೊತೆ ಬೆರೆಯೋದಕ್ಕೆ ಕಲಿತಿದೆ.